ಸರ್ ಏನಾಯಿತು ಸಂಜೆ? ಸಂಜೆ ಏನಾಯಿತು ಅಂತಲೇ ಗೊತ್ತಾಗ್ತಾಯಿಲ್ಲ. 9 ಕಾಲಲ್ಲಿ ನನಗೆ ಒಂದು ವಿಡಿಯೋ ಬಂತು. ಈ ಥರ ನಾವು ತುಂಬ ಟಾರ್ಚರ್ ಮಾಡ್ತಾಯಿದ್ದಾರೆ ಎಲ್ಲರೂ, ಸಾಲದವ್ರು ಎಲ್ಲರೂ ತುಂಬ ಟಾರ್ಚರ್ ಮಾಡ್ತಾಯಿದ್ದಾರೆ, ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ, ಎಲ್ಲರೂ ಕೊಡ್ತಾಯಿದ್ದೀರಿ ಅಂತ ವೀಡಿಯೋ ಕಳಿಸ್ತಾ. ಅದು ನಾನು ನೋಡಲಿಲ್ಲ. 9:35ಕ್ಕೆ ನೋಡಿದೆ. ನೋಡ್ಬಿಟ್ಟು ಇಮಿಡಿಯೇಟಾಗಿ ಈ ಮನೇಲಿ ನಮ್ಮ ಮಾವಂಗೆ ಫೋನ್ ಮಾಡಿಬಿಟ್ಟು ಆ ಮನೇಲಿ ಏನು ಅಂತ ನೋಡೋಕ್ಕೆ ಈ ಥರ ಎಲ್ಲ ಆಗ್ಬಿಟ್ಟಿದೆ. ಏನಾಗಿತ್ತು? ಏನೂ ಗೊತ್ತಿಲ್ಲ ಸರ್. ಅವರಿಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ. ಈಗ ಬಂದಮೇಲೆ ಗೊತ್ತಾಗೋದು ಏನು ಅಂತ ಹಾಸ್ಪಿಟ್ಲಲ್ಲಿ ಮಗು ಕಂಡೀಷನ್ ಹೇಗಿದೆ? ಸರ್ಜರಿ ಮಾಡ್ತಾಯಿದ್ದಾರೆ. ಸೀರಿಯಸ್ ಆಗಿದ್ದಾರೆ ಇಬ್ಬರು. ಮೋಹನು ಸೀರಿಯಸ್ ಆಗಿದ್ದಾರೆ, ಇಬ್ಬರು ಸೀರಿಯಸ್ ಆಗಿದ್ದಾರೆ. ನಾಳೆ ಗಂಟೆ ಏನೂ ಒಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಚೀಟಿ ಅವರ ಏನೋ ಮಾಡ್ತಿದ್ರು, ಲಾಸ್ ಆಗಿದ್ರು ಅಂತ ಏನಾಗುತ್ತೆ? ಚೀಟಿ ಅವರು ಮಾಡ್ತಾಯಿದ್ರು, ಅದು ಏನಂತ ಅರ್ಥ ಆಗ್ತಾಯಿಲ್ಲ ಇನ್ನು. ಅವನು ಆಮೇಲೆ ಗೊತ್ತಾಗೋದು. ಇನ್ವೆಸ್ಟಿಗೇಷನ್ ಮಾಡಲಿ. ಸರ್, ಒಟ್ಟು ಎಷ್ಟು ಜನ ಮನೇಲಿದ್ದರು? ಒಟ್ಟು ಮೋಹನ್ ಅವ್ರ ಮನೇಲಿ ಎಷ್ಟು ಜನ ಇದ್ದರು? ಮೋಹನ್, ಅವ್ರ ತಾಯಿ, ಅವ್ರ ಅಕ್ಕ, ಅವ್ರ ಅಕ್ಕನ ಮಗ. ಅಂದರೆ ಈ ಮೋಹನ್ ಅವರು ಏನು ಚೀಟಿ ವ್ಯವಹಾರ ಇರ್ಬೋದು ಮತ್ತು ಬಡ್ಡಿ ವ್ಯವಹಾರವಾಗಿ ಏನೋ ತುಂಬ ಸಾಲ ಮಾಡಿ ಇದಾಗಿದ್ರು, ಏನು ಸರ್ ಇನ್ವೆಸ್ಟಿಗೇಷನ್ ಮಾಡಲಿ, ಆಮೇಲೆ ಹೇಳ್ತೀವಿ. ಇನ್ನು ಅವ್ನು ಬರಬೇಕು. ಯಾರಾದರೂ ಹಿಂಸೆ ಕೊಡ್ತಿದ್ರ ಮನೆ ಹತ್ರ ಬಂದು ಟಾರ್ಚರ್ ಕೊಡ್ತಿದ್ರ? ಅದೆಲ್ಲ ಇವಾಗ ಹೇಳಲ್ಲ, ಹೇಳ್ತೀವಿ ನಾವು. ಸರ್, ಏನು ಈ ಹಿಂದೆ ಒಂದು 3 days ಬ್ಯಾಕ್ ಯಾರೋ ಬಡ್ಡಿ ವ್ಯವಹಾರ ವಿಚಾರವಾಗಿ ಕರ್ಕೊಂಡೋಗಿದ್ರು ಅಂತೆಲ್ಲ ಹೇಳ್ತಿದ್ದಾರೆ. ಇಲ್ಲ ಇದೆ, ಈಗ ಏನು ಹೇಳೋಕ್ಕೆ ಇದರಲ್ಲಿಲ್ಲ. ನಾನು ನಿಮಗೆ ಹೇಳ್ತೀವಿ, ಖಂಡಿತ ಇನ್ಫಾರ್ಮೇಷನ್ ಕೊಡ್ತೀವಿ. ಆಲ್ರೆಡಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಅವರು ವೀಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದಾರೆ, ಕ್ಯಾಮ್ರಾ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದಾರೆ. ಹೇಳಿದ್ರು ಸರ್ ವಿಡಿಯೋದಲ್ಲಿ? ಕೊನೆ ವಿಡಿಯೋ ಕಳಿಸಿದ್ರು ಅಂತ ಹೇಳಿದ್ರು. ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಅವ್ರ ಹತ್ರ ತೊಗೊಳ್ಳಿ ಸರ್. ಏನು ಹೇಳಿದ್ದಾರೆ? ನಾನು ಸಾಲದವ್ರು ತುಂಬ ಆಗಿಬಿಟ್ಟಿದ್ದಾರೆ, ತುಂಬ ಟಾರ್ಚರ್ ಮಾಡ್ತಾಯಿದ್ದಾರೆ ನನ್ನ, ಅದಕ್ಕೆ ನಾನು ಪ್ರಾಣಿಸ್ ತೊಗೊತಾ ಇದ್ದೀನಿ. ಎಷ್ಟು ಸಾಲ ಮಾಡಿದ್ರು? ಐಡಿಯಾ ಇಲ್ಲ ಸರ್. ನಿಮ್ಮ ಹೆಸರು? ಅಷ್ಟೇ. ನಿಮ್ಮ ಹೆಸರು? ಸಂತೋಷ. ಸಾಲ ಬಾರಿ ಇತ್ತು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಲ್ಲಿ ಹಿಂಸೆ ಕೊಡ್ತಿದ್ದಾರೆ, ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳ್ಕೊಬೋದಿತ್ತು. ಬಟ್ ಆದರೂ ಅಂದರೆ ಏನು ಈ ಥರ ಮನೆಯಲ್ಲಿ ಏನಂತ ಗೊತ್ತಿಲ್ಲ ಸರ್, ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಎಷ್ಟು ನಿಮಿಷ ವೀಡಿಯೋ ಮಾಡಿದ್ದಾರೆ? ನಾನು ಕೊಡ್ತೀನಿ. ನಾನು ಸರಿಯಾಗಿ ನೋಡಲಿಲ್ಲ, ಅದು ಕೊಡ್ತೀನಿ ನಾನು. ನಿಮ್ಮ ಹೆಸರು ಸರ್? ಸಂತೋಷ ಅಂತ. ಏನಾಗಬೇಕು ಸರ್ ನೀವು ಅಲ್ಲಿ? ನಮ್ಮ ಮಾವನ ಮಗ. ಸಾಯಂಕಾಲ ಬಂದಿದ್ದು ಯಾರಿಗೂ ಗೊತ್ತಿಲ್ಲ. ಬಂದಿದ್ದು ಬಾಗಿಲು ತಟ್ಟಿದ್ದು ನಾವು ತೆಗ್ದಿಲ್ಲ. ಆಮೇಲೆ ಆ ಕಡೆ ಗರ್ಭಾಡಿ ಎತ್ಕೊಂಡು ಕಿಟಕಿನ ತಟ್ಟಿದ್ದು. ಆಮೇಲೆ ಇಲ್ಲಿ ನೋಡೋದಕ್ಕೆ ಕತ್ಕೊಳ್ಕೊಡ್ರು ಅಷ್ಟೇ. ಹಾಂ, ಎಷ್ಟು ಜನ ಇದ್ರು ಎಲ್ಲಿ ಮನೇಲಿ? ಎಷ್ಟು ಜನ ಇದ್ರು? ಅವರು 4 ಜನ. ಯಾರ್ಯಾರು? ಅವ್ರು ಒಳಗಡೆನಾ? 4 ಜನನೇ. ತಂದೆ ತಾಯಿ, ಮಗಳು, ಮೊಮ್ಮಗ, 4 ಜನನೇ ಇದ್ದಿದ್ದು. ಈಗ ಯಾರು ಡೆತ್ ಆಗಿದ್ದಾರೆ? ಹಾಂ, ಈಗ ಯಾರು ಡೆತ್ ಆಗಿದೆ? ಇಬ್ಬರು ಹಾಸ್ಪಿಟ್ಲಿಗೆ ಹೋಗೋರು. ಯಾರ್ಯಾರು ಸರ್ ಡೆತ್? ಹಾಂ, ಯಾರ್ಯಾರು ಡೆತ್ ಆಗಿದ್ದಾರೆ? ಅದು ಆಶಾ, ವಸಿತಾ, ಇನ್ಯಾರಿಲ್ಲ ಸರ್. ಹಾಸ್ಪಿಟ್ಲಿಗೆ ಯಾರು? ಅವರು ಮೋಹನನು, ಮಯಾಂಕ. ಏನು ವಿಚಾರಕ್ಕೆ ಸರ್? ಈ ಚೀಟಿ ಪಾರ್ಟಿಗಳು ಯಾವುದೋ ಸ್ವಲ್ಪ ಇವತ್ತು ನೆನ್ನೆನಿಂದ ಟಾರ್ಚರ್ ಕೊಟ್ಟವ್ರೆ ಅಷ್ಟೇ ಸರ್. ನಾನು ಜಾಸ್ತಿ ಮಾತಾಡ. ನಮ್ಮ ಹತ್ತಿಬೆಳೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಆಶಾ ಮತ್ತು ಅವ್ರ ಮಗ ಮೋಹನ್ ಮತ್ತು ಅವರ ಅಕ್ಕ ವರ್ಷಿತಾ ಮತ್ತು ವರ್ಷಿತ ಮಗ ಮಯಾಂಕ್ ಗೌಡ 10 ವರ್ಷ, ಇವರು ಒಂದು ಮನೆಯಲ್ಲಿ ವಾಸ ಇರ್ತಾರೆ. ನಮಗೆ ಹಾಸ್ಪಿಟ್ಲಿಂದ MLC ಬರ್ತದೆ, ಈ ಥರ ಮನೆ ಒಳಗಡೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಾಹಿತಿ ಮೇರೆಗೆ ಇಮ್ಮಿಡಿಯೇಟ್ಲಿ ನಮ್ಮ DYSP ಮತ್ತು ಇನ್ಸ್ಪೆಕ್ಟ್ರು ಹತ್ತಿಬೆಳೆ ಅವರು ಬಂದು ಪರಿಶೀಲಿಸಲಾಗಿ, ಈ ಅಣ್ಣ ತಮ್ಮದು ಪಕ್ಕಪಕ್ಕದಲ್ಲೇ ಮನೆ ಇದೆ. ಈ ಮೋಹನ 27 ವರ್ಷದ ಹುಡುಗ ಪ್ರಾಥಮಿಕವಾಗಿ ವಿಚಾರಣೆ ಮಾಡಿದಾಗ ಚೀಟಿ ವ್ಯವಹಾರ ನಡೆಸ್ತಾ ಇರ್ತಾನೆ ದೊಡ್ಡ ಪ್ರಮಾಣದಲ್ಲಿ. ನಂತರ ನಮಗೊಂದು ಇನ್ಫಾರ್ಮೇಷನು ಸಿಗ್ತದೆ, ಇದರಲ್ಲಿ ಭಾರಿ ಲಾಸ್ ಆಗಿ ಜನರಿಗೆ ರೀಪೇಮೆಂಟ್ ಮಾಡೋದು ಕಷ್ಟದಾಯಕ ಆಗಿ ಅವರೇ 4 ಜನ ಒಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ನಮ್ಮದು ಸಾಲ ಜಾಸ್ತಿ ಇದೆ, ನಾವು ಬದುಕೋದು ಆಗೋದಿಲ್ಲ, ನಾವು ಸಾಯ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ
ಬಾಗಿಲು ಹಾಕ್ಕೊಂಡು ಮಾಡಿಕೊಂಡಿರೋದು ಮೇಲ್ನೋಟಕ್ಕೂ ಗೊತ್ತಾಗ್ತದೆ. ಮನೆಯಲ್ಲಿ ಅವ್ರ ತಾಯಿ ಮತ್ತು ಅಕ್ಕ ಇಬ್ಬರು ಮೃತಪಟ್ಟಿರ್ತಾರೆ. ಮತ್ತು ಗಾಯಾಳುಗಳಾಗಿರ್ತಕ್ಕಂಥ ಮೋಹನ್ ಮತ್ತು ಮಯಾಂಕ್ ಗೌಡ ಅವರಿಬ್ಬರನ್ನು ಕೂಡಲೇ ಆಸ್ಪತ್ರೆಗೆ ಅವರ ಚಿಕ್ಕಪ್ಪನವರೇ ಸೇರಿಸಿರ್ತಾರೆ. ಈಗ ಅದಕ್ಕೆ ನಾರಾಯಣ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ, ICUಯಲ್ಲಿ ಆಪ್ರೇಷನ್ ನಡೀತಾ ಇದೆ. ಸೊ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಇದಕ್ಕೆ ಮೂಲ ಕಾರಣ ಏನು ಅಂತ ಪತ್ತೆ ಹಚ್ಚಲಾಗುವುದು. ಈಗ ಇದನ್ನು ತನಿಖೆಯನ್ನು ಹತ್ತುಬೆಳೆ ಇನ್ಸ್ಪೆಕ್ಟರ್ ಮಾಡ್ತಾಯಿದ್ದಾರೆ. ಸೂಪರ್ವಿಷನ್ ನಮ್ಮ DSP ಆನೇಕಲ್ ಅವರು ಮಾಡ್ತಾಯಿದ್ದಾರೆ. ಮೇಲ್ನೋಟಕ್ಕೆ ಇದು ಹೆಚ್ಚಿನ ಸಾಲ ಮಾಡಿ ಜಿಗುಪ್ಸೆ ಹೊಂದಿ ಈ ಥರ ಮಾಡಿಕೊಂಡಿರೋದು ಕಂಡು ಬರ್ತಾಯಿದೆ. ತನಿಖೆ ನಂತರ ಏನಂತ ದೃಢ ಆಗ್ತದೆ, ಆವಾಗ ತಮಗೂ ಸಹ ಮಾಹಿತಿ ನೀಡಲಾಗ್ತದೆ. ಎಷ್ಟು ವರ್ಷದ ಚೀಟಿ ಮಾಡ್ತಿದ್ರು ಸರ್ ಇವರು? ಇದು ಈಗ ಸಾಕಷ್ಟು ಚೀಟಿಗಳು ನಡೆಸಿದ್ದಾರೆ. 10 ಲಕ್ಷ ಚೀಟಿ, 50 ಲಕ್ಷ ಚೀಟಿ, 1 ಕೋಟಿ ಚೀಟಿ ನಡೆದಿದ್ದಾರೆ. ಮತ್ತು ಹಬ್ಬಗಳಿಗೆ ಈ ಮಟನ್ ಕೊಡೋ ಚೀಟಿ, ಪಟಾಕಿ ಚೀಟಿ, ಯುಗಾದಿ ಹಬ್ಬದ ಚೀಟಿ, ಈ ಥರ ಸಾಕಷ್ಟು ಚೀಟಿಗಳು ನಡೆಸಿದ್ದಾನೆ. ಒಂದು ರೀತಿ ದುಂದು ವೆಚ್ಚ ಮಾಡಿ ಸಾಲಕ್ಕೆ ಸಿಕ್ಕಾಕೊಂಡಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾರು ಇವರು ಸಾಲ ಕೊಡಬೇಕು ಅವ್ರು ಬಂದು ಕೇಳಿದಾಗ ಈ ಥರ ತೀರ್ಮಾನ ತಗೊಂಡಿರ್ಬೋದು ಅಂತ ಗೊತ್ತಾಗಿದ್ದು ಎಲ್ಲ ಆಯಾಮಗಳಲ್ಲಿ ಇದನ್ನು ತನಿಖೆ ಮಾಡಲಾಗ್ತದೆ. ಮೇಲ್ನೋಟಕ್ಕೆ ಎಷ್ಟು ಲಾಸ್ ಆಗಿದೆ? ಇಲ್ಲ, ಈ ಹಂತದಲ್ಲಿ ಏನೂ ಹೇಳಲಿಕ್ಕಾಗೋದಿಲ್ಲ. ಜಸ್ಟ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಸರ್? ಇಲ್ಲ, ಅಲ್ಲಿ ಚಾಕುಗಳು ಇದೆ. ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ PM ಆದ ನಂತರ ಅದು ನಾವು ಕರೆಕ್ಟಾಗಿ ಹೇಳಲಿಕ್ಕಾಗ್ತದೆ. ಅಲ್ಲ ಸರ್, ಈ ಮೋಹನ್ ಅವರು ಏನಾದರೂ ಅವ್ರ ಅಕ್ಕನಿಗೆ ಮತ್ತು ಏನು ಈ ಹಂತದಲ್ಲಿ ಏನೂ ಆಗೋದಿಲ್ಲ, ಗೊತ್ತಾಗೋದಿಲ್ಲ. PM ಆಗಿ ಮತ್ತು ತನಿಖೆ ಎಲ್ಲ ಆಯಾಮಗಳಲ್ಲಿ ಮಾಡಿದಾಗ ಅದು ಅಂತಿಮ ತೀರ್ಮಾನಕ್ಕೆ ಬರಲಾಗ್ತದೆ. ಇಲ್ಲ, ಮೇಲ್ನೋಟಕ್ಕೆ ಅವರ ಅಕ್ಕನಿಗೆ ಮತ್ತು ಅಮ್ಮನಿಗೆ ಮೋಹನನೇ ಮಾಡಿರ್ಬೋದು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ. PM ಆದ ನಂತರ ಅದು ನಮ್ಗೆ ಗೊತ್ತಾಗ್ತದೆ. ಸರ್, ಈಗ ಸ್ಥಳದಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ? ಸ್ಥಳದಲ್ಲಿ ಇಬ್ಬರು ಮೃತಪಟ್ಟಿರ್ತಾರೆ, ಅವರ ಅಮ್ಮ ಮತ್ತು ಅವರ ಅಕ್ಕ ಇಬ್ಬರು. ಅವರ ಅಕ್ಕನ ಮಗ ಮತ್ತು ಈತನಿಗೆ ಇಂಜುರೀಸ್ ಆಗಿದೆ, ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿದ್ದಾರೆ. ಸರ್, ಮೋಹನ್ ಅವ್ರ ಅಕ್ಕ ಅಂದರೆ ಮದುವೆ ಆಗಿದ್ದಿಲ್ವಾ ಸರ್? ಇಲ್ಲೇ ಇದ್ರು ಅವರು? ಆಕೆಗೆ ಮದುವೆ ಆಗಿದೆ, ಗಂಡ ತೀರೋಗಿದ್ದಾರೆ. ಈಗ ಅಮ್ಮನ ಮನೆಯಲ್ಲೇ ಬಂದಿರ್ತಾರೆ. ಆಯಮ್ಮನಿಗೂ ಬ್ರೈನ್ ಟ್ಯೂಮರ್ ಆಗಿರ್ತದೆ. ಆ ವೀಲ್ ಚೇರಲ್ಲೇ ಕುತ್ತಿಗೆ ಆಳವಾಗಿ ಸೀಲಿದೆ. ಆವಾಗ ಅದು ಮೋಹನನೇ ಮಾಡಿರ್ಬೇಕಂತ ಗೊತ್ತಾಗ್ತದೆ. ಸರ್, ಮೋಹನ್ ಅವರ ಅಂದರೆ ಏನು ಬಿಸ್ನೆಸ್ ಏನು ಸರ್? ಚೀಟಿ ವ್ಯವಹಾರ ಮತ್ತು ಬೇರೆ ಇಲ್ಲ, ಅದು ಬಿಟ್ಟು ಬೇರೆದು ಈಗ ಇನ್ನೂ ಏನು ಕಂಡು ಬಂದಿಲ್ಲ. ಪ್ರಾಥಮಿಕವಾಗಿ ಅವ್ರು ಚೀಟಿ ನಡೆಸ್ತಾಯಿದ್ರು, ಸಾಲದಲ್ಲಿ ಸಿಕ್ಕಾಕೊಂಡಿದ್ರು ಅಂತ ಗೊತ್ತಾಗಿದೆ. ಎಷ್ಟು ವರ್ಷದಿಂದ ಮಾಡ್ತಿದ್ರು? ಏನು ಕಳೆದ ಒಂದು 4-5 ವರ್ಷದಿಂದ ಮಾಡ್ತಾಯಿದ್ದಾರೆ ಅಂತ ಅವ್ರ ಚಿಕ್ಕಪ್ಪ ಹೇಳಿದ್ದಾರೆ.